ಸೀರಿಯಸ್ ಆಗ್ತಿದ್ವಿ. ಶಾರ್ಟ್ ಆದಮೇಲೆ ಇದು ಥಿಯೇಟ್ರಲ್ಲಿ ಹಿಂಗೆ ಮಾತಾಡ್ಬೋದಲ್ವಾ ಅಂತ ಇಬ್ಬರು ಡಿಸ್ಕಸ್ ಮಾಡ್ತಿದ್ವಿ. ಅಂದರೆ ಏನಾಗುತ್ತೆ ಕೆಲವು ಸಲ ಅಂದರೆ ನಾವು ಸೀನನ್ನು ತಿಂದಾಕೋಕೆ ಟ್ರೈ ಮಾಡ್ತೀವಿ. ಐ ಥಿಂಕ್ ಅದು ಒಬ್ಬ ನಟನಿಗಿರುವಂತಹ ಬಹಳ ದೊಡ್ಡ ವೀಕ್ನೆಸ್ ಅಂತ. ಅಂದರೆ ತಿಂದಾಕಬೇಕು ಅಂತಿಲ್ಲ, ಅವನು ಡೈರೆಕ್ಟರ್ ಏನು ಮಾಡಿದಾನೆ ಅದನ್ನು ಸರ್ವ್ ಮಾಡಿದ್ರೆ ಸಾಕು. ನಾವು ಸೀನ್ನ ಸೇವಕರು, ನಾವಲ್ಲಿ ಎಲ್ಲದರಲ್ಲೂ ಸ್ಕೋರ್ ಮಾಡೋಕ್ಕಿರೋದಿಲ್ಲ. ಕೆಲವು ಕಡೆ ನಾನು ಸೋಲ್ಲೇಬೇಕು, ಆ ಸೋತ್ರನೇ ಚಂದ ಸ್ಕ್ರೀನ್ ಪ್ಲೇಲಿ. ಕೆಲವು ಕಡೆ ಸರ್ ಸೋಲ್ಬೇಕು, ಅಲ್ಲಿ ಸೋತ್ರನೇ ಚಂದ. ಇಲ್ಲಾಂದ್ರೆ ಆಡಿಯನ್ಸ್ಗೆ ಆ ಎಕ್ಸ್ಪೀರಿಯನ್ಸ್ ಇರಲ್ಲ. ಯಾಕೆ ಗೆಲ್ಲಬೇಕು ಅನ್ಸುತ್ತೆ, ಒಬ್ಬ ಸೋತವನ್ ಗೆಲ್ಲಬೇಕು ಅಂತ ಅನ್ಸುತ್ತೆ. ಬಟ್ ಅದನ್ನ ನಾವು ಯಾವ ರೀತಿ ಬರಬೇಕು, ಸರ್ ಅವ್ರು ಸೋಲ್ಬೇಕಾದ್ರೆ ಸ್ವಲ್ಪ ಡೀಪಾಗಿ ಸೋಲ್ತೀನಿ ಅಂತ ಅವ್ರು ಒಪ್ಕೋತಾ ಇದ್ರು. ನಾನು ಹಿಂಗ್ ಮಾಡ್ಬಿಡ್ತೀನಿ ಅಂತ. ಜಡೇಶ್ ಸರ್ ಅಷ್ಟು ಸೋಲ್ಬಿಡಿ, ಇಲ್ಲ ನಾನು ಸೋಲ್ತೀನಿ ಅಂತ ಅವರು. ಸೊ ಈ ತರ ಇದ್ದಾಗ ಏನಾಗುತ್ತೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ಮುಖಾಮುಖಿ ಅನ್ನೋದಕ್ಕಿಂತ ಅಂದ್ರೆ ನಾವೇನ್ ಅನ್ಕೋತೀವಿ, ಸಿನಿಮಾದಲ್ಲಿ ಮುಖಾಮುಖಿ ಅಲ್ಲ, ಸಿನಿಮಾದಲ್ಲಿ ನಾವು ಡ್ಯಾನ್ಸ್ ಮಾಡೋದು ಜೊತೆಗೆ. ಮುಖಾಮುಖಿ ಅನ್ನುವಂತ ಕಾನ್ಸೆಪ್ಟೇ ಸಿನಿಮಾದಲ್ಲಿ ಇಲ್ಲ. ಅದು ಸ್ಕ್ರೀನ್ ಅಲ್ಲಿ ಮುಖಾಮುಖಿ ತರ ಕಾಣಿಸುತ್ತೆ. ಬಟ್ ಬರ್ಬೇಕಾದ್ರೆ ನೀನ್ ಹಾಂಗ್ ಮಾಡಿದ್ರೆ, ನಾ ಹೆದರಿದ್ರೆ ಮಾತ್ರ ಆಕ್ಚುಲಿ ಆ ಲುಕ್ಕಿಗೆ ಪವರ್. ನಾನು ಮುಖಾಮುಖಿ ಅಂತ ನಾನು ಆ ರಿಯಾಕ್ಷನ್ ಕೊಟ್ರೆ ಆಗ ಸೀನ್ಸ್ ಹೋಗುತ್ತೆ. ಐ ಥಿಂಕ್ ಆ ಕಾಂಪಿಟೇಷನ್ ಇರಲಿಲ್ಲ. ಇಟ್ ವಾಸ್ ಲೈಕ್ ಅ ಡ್ಯಾನ್ಸ್. ಸೊ ಅವ್ರೊಂದು ಸ್ಟೆಪ್ ಇಡ್ತಿದ್ರು, ನಾನೊಂದು ಸ್ಟೆಪ್ ಇಡ್ತಿದ್ದೆ. ಸೊ ಇಟ್ ಬಿಕೇಮ್ ಅ ಡ್ಯಾನ್ಸ್.